ರಾಜ್ಯದಲ್ಲಿ ಉಷ್ಣತೆಗೆ ಜನ ತತ್ತರಿಸಿ ಹೋಗಿದ್ದಾರೆ. ಅಂದರೆ ಏನು ಬಿಸಿಲಿನ ಬೇಗೆ ಹಾಗೆ ಬಿಸಿ ಗಾಳಿ ಇದರಿಂದಾಗಿ ಜನ ತತ್ತರಿಸಿ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಈಗಾಗಲೇ ಹಣ್ಣು ನೀರು ಇದೆಲ್ಲದಕ್ಕೂ ಕೂಡ ಬೇಡಿಕೆ ಹೆಚ್ಚಾಗಿದೆ. ಸದ್ಯ ಈಗ ಏನೋ ಸರಾಸರಿ 22 ಡಿಗ್ರಿ ಉಷ್ಣಾಂಶ ಈಗ ರಾಜ್ಯದಲ್ಲಿ ಇರುವಂಥದ್ದು. ದಾಖಲೆಯ ಉಷ್ಣಾಂಶ ಏನು ರಾಜ್ಯದಲ್ಲಿ ಇರುವಂಥದ್ದು ಉತ್ತರ ಕರ್ನಾಟಕ ಸೇರಿದಂತೆ ಸುಮಾರು 15ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಗರಿಷ್ಠ ಉಷ್ಣಾಂಶದ ತಾಪಮಾನ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಏನೋ ಈಗಾಗಲೇ ಉಷ್ಣಾಂಶ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಜನ ತಂಪು ಪಾನೀಯ ಆಗಿರ್ಬೋದು ಅಥವಾ ಹಣ್ಣುಗಳು ನೀರಿನ ಸೇವನೆಗೆ ಈಗ ಮುಗಿಬೀಳ್ತಿದ್ದಾರೆ ಅಂತಲೇ ಹೇಳ್ಬೋದು. ಆದರೆ 1901ರಲ್ಲಿ ಈ ಒಂದು ಗರಿಷ್ಠ ಉಷ್ಣಾಂಶ ಕಂಡು ಬಂದಿತ್ತು ಅನ್ನುವಂತಹ ಒಂದು ದಾಖಲೆ ಈಗ ಬಿಡುಗಡೆ ಆಗಿರುವಂಥದ್ದು. ಫೆಬ್ರವರಿ ತಿಂಗಳಲ್ಲಿ ಅತಿ ಹೆಚ್ಚು ಏನು ಬೇಸಿಗೆಯ ರೀತಿಯಲ್ಲಿ ಉಷ್ಣಾಂಶ ಕಂಡು ಬಂದಿದೆ ಅಂತಲೇ ಹೇಳ್ಬೋದು. ಈಗಾಗಲೇ ರಾಜ್ಯದ ಜನ ಒಟ್ಟಾರೆಗೆ ಫುಲ್ಲು ತತ್ತರಿಸಿ ಹೋಗಿದ್ದಾರೆ. ಅಂದರೆ ಉಷ್ಣಾಂಶ, ಬಿಸಿ ಗಾಳಿ, ಬಿಸಿಲಿನ ಬೇಗೆಗೆ ಜನ ತತ್ತರಿಸಿ ಹೋಗಿರುವಂಥದ್ದು. ಈ ಬೆನ್ನಲ್ಲೇ ಈಗ ಏನು ನೀರನ್ನು ಕುಡಿಯುವಂಥದ್ದು ಆಗಿರಲಿ ಅಥವಾ ಹಣ್ಣನ್ನು ಸೇವನೆ ಮಾಡುವಂಥದ್ದು ಇದಕ್ಕೆ ಜನ ಈಗ ಮುಗಿಬೀಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬಿಸಿಲಿನ ಬೇಗೆ ಅಂದರೆ ಶಿವರಾತ್ರಿ ಮುಕ್ತಾಯ ಆಗಿದೆ. ಅದರಲ್ಲೂ ಕೂಡ ಫೆಬ್ರವರಿ ತಿಂಗಳಲ್ಲೇ ದಾಖಲೆಯ ಉಷ್ಣಾಂಶ ಏನು ಹೊರಬಿದ್ದಿರುವಂಥದ್ದು ಆಶ್ಚರ್ಯವಾದ ಸಂಗತಿ. ಇನ್ನು ಇದು ಪ್ರಾಥಮಿಕ ಹಂತ, ಅಂದರೆ ಬೇಸಿಗೆ ಇನ್ನು ಪ್ರಾರಂಭ. ಈ ಪ್ರಾರಂಭದಲ್ಲೇ ಇಷ್ಟು ಉಷ್ಣಾಂಶತೆ ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ಏನು, ಬೇಸಿಗೆಯಲ್ಲಿ ಕಥೆ ಏನು ಅಂತ ಹೇಳಿ ಜನ ತತ್ತರಿಸಿ ಹೋಗಿದ್ದಾರೆ. ಒಟ್ಟಾರೆಯಾಗಿ ವಯಸ್ಸಾದವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಈ ಒಂದು ಸುಡು ಬಿಸಿಲಿನಲ್ಲಿ ಹೊರಗಡೆ ಬರುವಾಗ ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿದರೆ ಒಳ್ಳೆಯದು ಅನ್ನುವಂಥದ್ದನ್ನು ವೈದ್ಯರು ಹೇಳುವಂಥದ್ದು. ಅಂದರೆ ಬಿಸಿಲಿಗೆ ಬರುವಂಥ ಸಂದರ್ಭದಲ್ಲಿ ಏನು ಆ ಛತ್ರಿಯನ್ನು ಉಪಯೋಗಿಸುವಂಥದ್ದಾಗಿರಲಿ, ಈ ಎಲ್ಲ ಒಂದು ವಿಧಾನಗಳನ್ನು ಈಗ ಸಲಹೆಯನ್ನು ಕೊಟ್ಟಿರುವಂಥದ್ದು. ಈಗಾಗಲೇ ವೈದ್ಯರು ಕೂಡ ಏನೋ ಬೆಚ್ಚಿ ಬಿದ್ದಿದ್ದಾರೆ ಈ ಒಂದು ಉಷ್ಣತೆಗೆ, ಬೇಸಿಗೆಗೆ. ಅಂದರೆ ಫೆಬ್ರವರಿ ತಿಂಗಳು, ಮಾರ್ಚು ಬಂದಿದೆ, ಅದರಲ್ಲೂ ಕೂಡ ಫೆಬ್ರವರಿಯಲ್ಲಿ ಗರಿಷ್ಠ ಉಷ್ಣಾಂಶ ಕಂಡು ಬಂದಿರುವಂಥದ್ದು ಎಲ್ಲ ಒಂದು ಕಡೆ ಆಶ್ಚರ್ಯ ಸಂಗತಿ ಅಂತಲೇ ಹೇಳ್ಬೋದು. ಹೊರಗಡೆ ಬರುವಾಗ ಸ್ವಲ್ಪ ಜೋಪಾನವಾಗಿ, ಅಂದರೆ ಅತಿ ಹೆಚ್ಚು ಬಿಸಿಲಿನಲ್ಲಿ ಓಡಾಟ ಮಾಡೋದ್ರಿಂದಾಗಿ ಆರೋಗ್ಯದ ಮೇಲೆ, ಚರ್ಮದ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಸುರಕ್ಷಿತ ಕ್ರಮವನ್ನು ವಹಿಸ್ಕೊಳ್ಳಿ, ಬಿಸಿಲಿಗೆ ಬರೋ ಮುಂಚೆ ಯೋಚನೆ ಮಾಡಿ ಅನ್ನುವಂತಹ ಮಾಹಿತಿ. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.